28/3/2025 ಸಾಯಂಕಾಲ ಅಲ್ಲಿ ಸ್ಥಳೀಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾನ ಆಯ್ತಾ ಬ್ಯಾನರ್ನ ಹಾಕಿದ್ದು ಅದರ ಕಂಬವನ್ನ ಸ್ವಲ್ಪ ಮುರಿದ ಕಾರಣಕ್ಕಾಗಿ ಅಲ್ಲಿಯ ಯುವಕರು ಕಂಬವನ್ನ ಸರಿ ಮಾಡುವ ಸಮಯದಲ್ಲಿ ಅಲ್ಲಿ ಊರಿನ ಸ್ವಲ್ಪ ಪುಂಡರು ಅವರ ಮೇಲೆ ದಾಳಿ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳು ಅವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ವಿವಿಧ ಪರ ಸಂಘಟನೆಗಳಿಂದ ಹಾಗೂ ದಲಿತ ಪರ ಸಂಘಟನೆ ಮತ್ತು ಭಾರತೀಯ ದ್ರಾವಿಡ ದಲಿತ ಸೇನೆ ಸಂಘಟನೆಗಳಿಂದ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಕೆಂಭಾವಿ ಪಟ್ಟಣದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ಮೇಲೆ ಎಫ್ಐಆರ್ ಮಾಡಲು ಒತ್ತಾಯಿಸಿದ ಎಲ್ಲಾ ದಲಿತ ಪರ ಸಂಘಟನೆಯರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾನ್ಯ ಎಸ್ಪಿ ಸಾಹೇಬರಿಗೆ ಹೋಗಿ ಹೇಳಲಾಯಿತು. ನೀವು ಕ್ರಮ ಜಾರಿಗೆ ತರದಿದ್ದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ರಾಜ್ಯಾಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರ ದಲಿತ ಪರ ಸಂಘಟನೆ ಹಾಗೂ ಭಾರತೀಯ ದ್ರಾವಿಡ ದಲಿತ ಪರ ಸಂಘಟನೆ ಮತ್ತು ಎಲ್ಲಾ ತಾಲೂಕು ಕಾರ್ಯಕರ್ತರು ಮತ್ತು ಸದಸ್ಯರಿಂದ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದ ಭಾರತೀಯ ದ್ರಾವಿಡ ದಲಿತ ರಾಜ್ಯಾಧ್ಯಕ್ಷ ಹನುಮಂತ ಯಳಸಂಗಿ ಹಾಗೂ ರಮೇಶ್ ಕೌಲಗಿ ಅವರು ಮಾನ್ಯ ಎಸ್ಪಿ ಸಾಹೇಬರ ಗಮನಕ್ಕೆ ತಂದರು. ಉತ್ತರ ಕರ್ನಾಟಕದ ಭಾರತೀಯ ದ್ರಾವಿಡ ಭೀಮಸೇನೆ ಅಧ್ಯಕ್ಷರು ಅನಿಲ ಹಟ್ಟಿ ಅವರು ಕೂಡ ಉಪಸ್ಥಿತರಿದ್ದರು. ನಾವು ಅಲ್ಲಿ ಊರಿನಿಂದ ಗೌಡಗೆರೆ ಕ್ರಾಸಿಗೆ ಅಲ್ಲಿಂದ 3-4 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಅವ್ರನ್ನ ಎತ್ಕೊಂಡು ಬಂದು ಎಲ್ಲ ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕವರು, ತಂಗಿದವರು ಎಲ್ಲರೂ ಸೇರಿ, ನಮ್ಮ ಅಣ್ಣವರು ಎಲ್ಲರೂ ಸೇರಿ ಅವ್ರನ್ನೆಲ್ಲ ತಗೊಂಡು ಕ್ರಾಸಿಗೆ ಬರ್ತಾರೆ. ಕ್ರಾಸಿಗೆ ಬಂದು ಅಲ್ಲಿಂದ ಮತ್ತೆ ಬೇರೆ ಗಾಡಿ, ಒಂದು ವಾಹನ ಗಾಡಿ ಅಲ್ಲಿ ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಮೇನ್ ಹೆದ್ದಾರಿ ಇರುತ್ತೆ ಇದು, ಸುರ್ಪುರ ಟು ಬಿಜಾಪುರ. ಅಲ್ಲಿ ಬಂದು ಕೈ ಮಾಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಅವ್ರನ್ನ ನಾವು ಕೆಂಬಾವಿ ಆರೋಗ್ಯ ಹಾಸ್ಪಿಟ್ಲ್ಗೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ನಾವು ಅವ್ರನ್ನ ಸೇರಿಸ್ತೀವಿ. ಅಲ್ಲಿ ಮುಂದೆ ಅದು MLC ಆದ್ಮೇಲೆ ಅವ್ರನ್ನ ಮುಂದಿನ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅಲ್ಲೇ ಆದ್ಮೇಲೆ ನಾವು ತಿರ್ಗಾ ಮತ್ತೆ ನಾವು ದಲಿತ ಸೇನೆ ಸಂಘಟನೆಯಿಂದ ನಮ್ಮ ಜಿಲ್ಲಾಧ್ಯಕ್ಷ ಅಶೋಕ್ ಸರ್ ಅವರು ಕೂಡ ಮಾರನೇ ದಿನ ನಾವು ಸ್ಟೇಷನ್ಗೆ ಹೋಗ್ತೀವಿ. ಎಲ್ಲ ನಮ್ಮ 2 ದಿನಗಳಾದರೂ ಕೂಡ 2 ದಿನಗಳು ಮನೆಗಳನ್ನು ಕೀಲಿ ಹಾಕ್ಕೊಂಡು ನಾವು ಎಲ್ಲ ಸಮಾಜ, ನಮ್ಮ ಕುಟುಂಬದವರು, ನಮ್ಮ ಸಮಾಜದವರು ಎಲ್ಲರೂ ಸೇರಿ ನಾವು ಸ್ಟೇಷನ್ಗೆ ಹೋಗ್ತೀವಿ. ನಿನ್ನೆ ಸಾಯಂಕಾಲ ನೈಟ್ 11:30 ಸುಮಾರಿಗೆ ನಾವು ಚಂತನೆ ಅಲ್ಲೇ ಕುಂತಿದ್ದೀವಿ. ಆದರೂ ಕೂಡ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ, ಯಾರು ಬಂದು ನಮಗೆ ಕೇಳೋರು ಇದ್ದಿರಲಿಲ್ಲ. ಆದರೆ ಅಂಥ ಕಷ್ಟದಲ್ಲಿ ಕೂಡ ನಾವು ತುಂಬ ನೋವಾಗಿದೆ. ಯಾಕಂದರೆ ಬೇರೆಯವರು ನಮ್ಮ ಸಮಾಜದ ಮೇಲೆ, ದಲಿತರ ಮೇಲೆ ಅಲ್ಲಿ ಇನ್ನೂ ನಿಲ್ತಾ ಇಲ್ಲ. ಯಾಕೆ ಕಾರಣ ಗೊತ್ತಿಲ್ಲ. ಎಲ್ಲರೂ ಕೂಡ ನಾವು ಹೇಳ್ತೀವಿ ಜೈ ಭೀಮ್, ನಮ್ಗೆ ಸಂವಿಧಾನ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಅವ್ರಂಗೆ ಯಾರು ಇಲ್ಲ, ನಾವೆಲ್ಲ ಮಾಡ್ತೀವಿ, ಅವರಿಂದನೇ ನಾವು ಬೆನಿಫಿಟ್ ತಗೊತಾ ಇದ್ದೀವಲ್ಲ. ನೀವೆಲ್ಲರೂ ಬಾಬಾ ಸಾಹೇಬ್ರ ಬಗ್ಗೆ ನಾವು ಇಷ್ಟೆಲ್ಲ ಗುಣಗಾನ ಮಾಡಕತ್ತೀವಿ ಅಂತಂದ್ಮೇಲೆ ನೀವು ಬಾಬಾ ಸಾಹೇಬ್ರು ಕೊಟ್ಟಂತ ಮೀಸಲಾತಿಗಾಗಿ ನಾವು ಅಷ್ಟೇ ಬೇಕು, ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ನೀವೆಲ್ಲ ಬರ್ತೀರಿ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲ ನಾಯಕರು ಇವತ್ತು ದಲಿತ ಪರ ಸಂಘಟನೆಗಳು, ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಅನುಯಾಯಿಗಳು, ಪ್ರಗತಿಪರ ಚಿಂತಕರು ಕೂಡ ಎಲ್ಲರೂ ಇದ್ರಿ. ಯಾಕೆ ಒಬ್ಬರು ಕೂಡ ನಮಗೆ ಒಂದು ಧ್ವನಿ ಎತ್ತುವಂತ ಕೆಲಸ ಮಾಡಲಿಲ್ಲ? ಈ ಸಮಾಜದಲ್ಲಿ ಎಷ್ಟೊಂದು ನಮ್ಮ ಈ ಕೀಳು ಮಟ್ಟದ ಇವತ್ತು ನಮ್ಮ ಮೇಲೆ ದೌರ್ಜನ್ಯ ಏನು ಮಾಡ್ತಾ ಇದ್ದಾರೆ, ಜಾತೀಯತೆ ಏನು ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಹೋರಾಡಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಏನಂತ ನಾನು ಕೇಳಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಮುಂದೆ ಈ ತರ ಯಾವ ಗ್ರಾಮದಲ್ಲಿ ನಮ್ಮ ಜನಾಂಗದವರಿಗೆ ಅಲ್ಲೇ ಆಗ್ಬಾರ್ದು. ಅಲ್ಲೇ ಆಗಕ್ಕೆ ಹೋದ್ರೆ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಹೇಳಿ ನನ್ನ ಈ 2 ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಈ ಸುದ್ದಿಯನ್ನು ಕೇಳಿ ನನ್ನ ಪಕ್ಕದ ಜಿಲ್ಲೆಯವರಾದಂಥ ಭಾರತೀಯ ದ್ರಾವಿಡ ದಲಿತ ಸೇನೆಯ ವತಿಯಿಂದ ನನ್ನ ಎಲ್ಲ ಸೋದರರು ಅದನ್ನು ಕೇಳಿ ಬಂದಿದ್ದಾರಲ್ಲ, ನನಗೆ ತುಂಬ ಸಂತೋಷವಾಗಿದೆ. ಹಾಗಾಗಿ ಅವ್ರಿಗೆ ಕೂಡ ನಾನು ಧನ್ಯವಾದವನ್ನು ಸಲ್ತೇನೆ. ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ. ದಯವಿಟ್ಟು ಜೈ ಭೀಮ್. ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕಿನ ಕೆಂಬಾವಿ ಪಟ್ಟಣದ ಹಾಗೂ ಗೌಡಗೇರಿ ಗ್ರಾಮದಲ್ಲಿ ದಿನಾಂಕ 28 ರಾತ್ರಿ ಏನ ಸೌಣಿಯರ ಬಂದು ದಲಿತರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆ ಹಲ್ಲೆಯನ್ನ ಖಂಡಿಸಿ ಇವತ್ತೇನೈತಲ್ಲ ವಿವಿಧ ಪ್ರಗತಿಪರ ಸಂಘಟನೆ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ಹಾಗೂ ಭಾರತೀಯ ದ್ರಾವಿಡ ದಲಿತ ಸೇನೆ ವತಿಯಿಂದ ನಾವು ಎಲ್ಲರೂ ಕೂಡಿ ಇವತ್ತೇನೇ ಇದೆಲ್ಲ ಕೆಂಬಾಯಿ ಪೊಲೀಸ್ ಸ್ಟೇಷನ್ಗೆ ಭೇಟಿಯಾಗಿ ಇಲ್ಲಿ ನಡೆದಿರುವಂತ ನಮ್ಮ ದಲಿತ ಜನಾಂಗದ ಮೇಲೆ ಹಲ್ಲೆ ಕುರಿತು ಮಾತನಾಡಿದಾಗ ಮಾನ್ಯ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಾದಂತ ಯಾದಗಿರಿ SP ಸಾಹೇಬರಾದಂತ ಅವರು ನಮಗ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ನಾವು ಯಾವುದೇ ರೀತಿ ಏನೈತಲ್ಲ ಕೌಂಟರ್ ಕೇಸ್ಗಳನ್ನು ತಗೊಳ್ಳೋದಿಲ್ಲ, ಅದು ಅಟ್ರಾಸಿಟಿಯಲ್ಲಿ ಅವ್ರಿಗೆ ತಗೊಂಡಿದ್ದೀವಿ. ಸವಣಿಯವರು ಮತ್ತ ಇನ್ನೊಂದಿಷ್ಟು ಜನ ಸೇರಿ ಘಟನೆ ಮಾಡಿದ್ದಾರೆ. ಕಾನೂನು ರೀತಿ ಅವ್ರ ಮೇಲೆ ನಾವು ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿಕೆ SP ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರ ಭರವಸೆ ಮೇಲೆ ನಾವು ಏನಿದಪ್ಪ ಅಂತ ಹೇಳಿಕಂದ್ರ ಇಲ್ಲಿರುವಂತ ಸ್ಥಳೀಯರಿಗೆ ಕೇಳ್ಕೊಂಡು ಈಗ ನಾವು ನಮ್ಮ ಊರಿಗೆ ನಾವು ಹೋಗ್ತಾ ಇದೀವಿ. 2 ದಿವಸ ಒಳಗಾಗಿ ಹಲ್ಲೆ ಮಾಡಿದಾರೆ, ಆ ಹಲ್ಲೆ ಮಾಡಿದವರಿಗೆ ಅರೆಸ್ಟ್ ಮಾಡ್ಲಿಲ್ಲಪ್ಪ ಅಂತ ಹೇಳಿಕಂದ್ರೆ, ಕಾನೂನು ಕ್ರಮ ಜರುಗಿಸದೆ ಹೋದ್ರಪ್ಪ ಅಂತ ಹೇಳಿಕಂದ್ರೆ ಭಾರತೀಯ ದ್ರಾವಿಡ ದಲಿತ ಸೇನೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ರಮೇಶಣ್ಣ ಕೌಲ್ಗಿಯರ್ ನೇತೃತ್ವದಲ್ಲಿ
ಹಾಗೂ ಎಲ್ಲ ಜಿಲ್ಲಾ ಕಾರ್ಯಕರ್ತರು, ಎಲ್ಲ ತಾಲೂಕಿನ ಕಾರ್ಯಕರ್ತರು ಸೇರಿ ಇಡೀ ಹನುಮಂತಣ್ಣ ಯಳಸಿಂಗಿ ಅವರ ನೇತೃತ್ವದಲ್ಲಿ ಇಡೀ ಕೆಂಬಾಯಿ ಪಟ್ಟಣದಲ್ಲಿ ಹಾಗೂ ಉಗ್ರವಾಗಿ ಹೋರಾಟವನ್ನ ಹಮ್ಮಿಕೋಬೇಕಾಗ್ತದೆ ಅಂತೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ನನ್ನ ಜನಾಂಗದ ಮೇಲೆ, ದಲಿತ ಜನಾಂಗದ ಮೇಲೆ, ನನ್ನ ಜನಾಂಗದ ಮೇಲೆ ಏನ್ ಹಲ್ಲೆ ಮಾಡಿದ್ದಾರೆ, ಆ ಹಲ್ಲೆಕೋರು ಏನ್ ಸವಣಿಯವರಿದ್ದಾರೆ, ಪದೇ 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 ಮಹಾನಾಯಕನ ಮೇಲೆ ಏನಿದೆಲ್ಲ ಇದು ಹಲ್ಲೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಇದು ಒಂದು ನೋವಿನ ಸಂಗತಿ. ಆಡಳಿತ ಅವಸ್ಥಿತಿ ಕುಗ್ಗಿದೆ. ಇಲ್ಲಿವರೆಗೂ ಕೂಡ ಏನೈತಪ್ಪ ಅಂತ ಹೇಳಿಕೆಂದ್ರೆ ತಹಸೀಲ್ದಾರ್ ಸಾಹೇಬರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಏನೈತಲ್ಲ ಆ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಬೇಕು. ಒಬ್ಬ ಮಹಾನಾಯಕನ ಸರ್ಕಲ್ ಮಾಡಕ್ ಬೇಡಪ್ಪ ಅಂತ ಹೇಳ್ಕಂತಾರಂದ್ರೆ ಈ ನಾಲಾಯಕರು ಎಲ್ಲಿ ಬದುಕ್ತಾ ಇದಾರೆ, ಯಾವ ದೇಶದಲ್ಲಿ ಬದುಕ್ತಾರೆ ಅಂತ ಹೇಳಿಕೆ ಅವ್ರಿಗೆ ಅರಿವು ಮೂಡಬೇಕು. ಇದು ದೇಶ ಯಾವುದೇ ಇದ್ರ ಮ್ಯಾಗ ನಡೆದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ಮೇಲೆ ನಡೆದಿದೆ. ಬಾಬಾ ಸಾಹೇಬ್ ಅವ್ರ ಕುಡಿಗಳು ಇನ್ನೂ ಜೀವಂತ ಇದೀವಿ, ಅವ್ರ ರಕ್ತ ಹಂಚ್ಕೊಂಡು ನಾವು ಹುಟ್ಟಿವು. ಮತ್ತೆ ನೀವ್ ಏನಾದ್ರು ನಮ್ಮ ಜನಾಂಗದ ಮೇಲೆ ಏನಾದ್ರು ಮಾಡಿದಪ್ಪ ಅಂದ್ರೆ ಇನ್ನೊಂದು ಕೋರೆಗಾಂವ ಮತ್ತೊಂದು ಸೃಷ್ಟಿ ಮಾಡ್ಬೇಕಾಗ್ತದೆ ಅಂತ ಹೇಳಿಕೆ ಮಾಧ್ಯಮ ಮುಖಾಂತರ ಈ ಸಂದರ್ಭದಲ್ಲಿ ಅವ್ರು ಯಾರು ಕಿಡಿಗೇಡಿಗಳದಾರ ಆ ಕಿಡಿಗೇಡಿಗಳಿಗೆ ಮಾಧ್ಯಮ ಮುಖಾಂತರ ನಾನು ಸಂದೇಶ ಕೊಡಕ್ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು ಏನಾಗಿದೆ ಇದೇ ಕೊನೆ ಆಗ್ಬೇಕು. ಇನ್ನೊಮ್ಮೆ ನನ್ನ ಜನಾಂಗದ ಮೇಲೆ ಹಲ್ಲೆ ಅಂತ ಮಾಡಿದ್ರಪ್ಪ ಅಂತ ಹೇಳಿಕಂದ್ರ ಕಾನೂನು ಹೋರಾಟ ಮತ್ತು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿಕೆ ಏನಪ್ಪ ಅಂತ ಹೇಳಿಕಂದ್ರ ಈ ದೇಶದಿಂದ ಅವ್ರು ಏನ್ ಮಾಡಿರ್ತಾರಲ್ಲ ಆ ಕಿಡಿಗೇಡಿಗಳಿಗೂ ಗಡಿಪಾರು ಮಾಡತಕ್ಕೂ ಬಿಡೋದಿಲ್ಲ. ಅದಕ್ಕೆ ಮಹಾನಾಯಕರ ಪುತ್ಥಳಿ ಮುಂದೆ ನಿಂತ್ಕೊಂಡು ನಾವು ಇವತ್ತೇನಪ್ಪಾ ಅಂತ ಹೇಳಿಕಂದ್ರ ಈ ಕೆಂಬಾಯಿ ಪಟ್ಟಣದಲ್ಲಿ ಒಂದು ಶಪಥ ಮಾಡಿಬಿಟ್ಟು ನಮ್ಮ ದಲಿತ ಕುಟುಂಬದವರಿಗೆ ನಾವು ನಿಮ್ ಜೊತೆ ಭಾರತೀಯ ದ್ರಾವಿಡ ಸೇನೆ ವತಿಯಿಂದ ಹಾಗೂ ದಲಿತ ಸೇನೆ ಹನುಮಂತ ಅಣ್ಣರ ನೇತೃತ್ವದಲ್ಲಿ ಏನಪ್ಪಾ ಅಂತ ಹೇಳಿಕಂದ್ರ ಸದಾ ನಾವು ನಿಮ್ ಜೊತೆ ಬೆಂಬಲವಾಗಿದ್ದು ನಾವು ಯಾವುದೇ ಮಕ್ಕಳಿಗೆ ಭಯ ಪಡುವಂತ ಅಂಜುವಂತದ್ದು ಅವಶ್ಯಕತೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿರುವಂತ ಇನ್ನ ಕುಡಿಗಳು ಜೀವಂತ ಇದಾರ. ಸದಾ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೀವಿ, ತಾವು ಭಯ ಪಡಬೇಡ್ರಿ, ತಾವು ಶಕ್ತಿದಿಂದ ಇರ್ರಿ, ನಾವು ನಿಮ್ ಜೊತೆ ಬೆನ್ನೆಲುವಾಗಿ ನಿಂತಿರ್ತೀವಿ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಹೇಳಿ ನನಗೇನ್ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದಂತ ಇಲ್ಲಿ ಸ್ಥಳೀಯರಿಗೆ ಹಾಗೂ ಮತ್ತು ನನ್ನ ಸಂಘಟನೆ ಮುಖಂಡರಿಗೆ, ಎಲ್ಲ ನನ್ನ ದಲಿತ ಸಹೋದರಿಗೆ ವಂದಿಸಿ ನಾನು ಒಂದೆರಡು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ ಇವತ್ತೇನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾಯಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೌಡಿಗೇರಿ ಗ್ರಾಮದಲ್ಲಿ ಏನು ನಮ್ಮ ದಲಿತ ಸಮಾಜ ಸೋದರರ ಮೇಲೆ ಒಂದು ಹಲ್ಲೆ ಮಾಡಿರ್ತಾರ. ಅಲ್ಲಿ ಯಾತಕ್ಕೋಸ್ಕರಪ್ಪ ಅಂದ್ರ ಒಂದು ನಮ್ಮ ಬಾಬಾ ಸಾಹೇಬರ ಧ್ವಜ ಅಥವಾ ಒಂದು ಕಟ್ಟಿ ವಿಷಯಕ್ಕಾಗಿ ಅವರು ಸುವರ್ಣರು ಮತ್ತು ನಮ್ಮ ಸೋದರಾದಂಥ ವಾಲ್ಮೀಕಿ ಸಮಾಜದವರು ಸೇರ್ಕೊಂಡು ಏನದ ನಮ್ಮ ಹಿರಿಯರು ಮತ್ತು ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಯಂದಿರ ಮ್ಯಾಗ ಹಲ್ಲೆ ಮಾಡಿರ್ತಾರ. ಏತಕ್ಕಾಗಪ್ಪ ಅಂದ್ರ ನಮ್ಮ ಜಾಗ ನಮ್ಮ ಓಣಿ ಒಳಗೆ ನಮ್ಮ ಬಾಬಾ ಸಾಹೇಬ್ರದ್ದು ನಾವು ಧ್ವಜ ಕಟ್ತೇವೆ ಮತ್ತು ಮಹಾನಾಯಕನ ಬ್ಯಾನರ್ ಹಾಕಕ್ಕೆ ಉದ್ದೇಶಕ್ಕೋಸ್ಕರ ಇಲ್ಲೇ ಹಾಕ್ತಾ ಇರ್ತಾರೆ. ಬಂದು ಕೇಳ್ತಾರ. ಇವತ್ತು ಅರ್ಥ ಮಾಡ್ಕೋಬೇಕು ವಾಲ್ಮೀಕಿ ಸಮಾಜದವರು, ಇವತ್ತು ನಾವು ಬೇರಲ್ಲ ನೀವು ಬೇರಲ್ಲ, SC ST ಅಪ್ಪ ಅಂದ್ರೆ ಎರಡು ಅಣ್ಣ ತಮ್ಮ ಇದ್ದಂಗ. ನಿಮಗೂ ನೋವಾದ ನಾವು ಬರ್ಬೇಕು, ನಮಗೂ ನೋವಾದ ನೀವು ಬರ್ಬೇಕು. ನೀವು ನಮ್ಮ ಸಮಾಜದವರಾಗಿ ನಮ್ಮ ಮ್ಯಾಗ ನೀವು ಈ ತರ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮ್ಯಾಗಿನ ಹೆಚ್ಚಿನ ಜಾತಿಗಳು ಬೇರೆ ಬೇರೆ ಸವರ್ಣ ಜಾತಿಗಳು ಅದಾವ, ಆ ಜಾತಿಗಳಿಗೆ ಹಲ್ಲೆ ಮಾಡ್ತಾರ. ಇವತ್ತು ನೀವು ಆ ಊರ ನಮ್ಮ ಸಮಾಜದ ಸ್ವಲ್ಪ ಮನೆಗಳದಾವ ನೀವು ಅಲ್ಲಿ ಮಾಡ್ತೀರಿ. ಆದ್ರೆ ನನ್ನ ಉದ್ದೇಶ ಇಷ್ಟೇಪ್ಪ ಅಂದ್ರೆ ಏನಪ್ಪಾ ಅಂದ್ರ ನಮ್ಗ ಈ ನಮ್ಮ ಸಮಾಜದ ಮ್ಯಾಗ ಅಲ್ಲೇ ಮಾಡ್ರಿ, ನೀವು 4 ಮನೆ ಹೊತ್ತೇಳಿ ನೀವು ತಪ್ಪು ತಿಳ್ಕೊಂಡು ನೀವು ಗುಂಡಾಗಿರಿ ವರ್ತನೆ ಅದು ಮಾಡೋದು ಸರಿಯಲ್ಲ. ಮಾನ್ಯ ಸ್ಪೆಷಲ್ ಏನ್ ಹೇಳ್ಬೇಕಪ್ಪ ಅಂದ್ರ ಮತ್ತೆ ಸುರಪುರ ತಾಲೂಕದ MLA ಸಾಹೇಬ್ರಾದಂತ ಸಾಹೇಬ್ರೆ, ನಿಮಗೆ ನಾವು ದಲಿತ ಸಮಾಜದವ್ರು ಎಲ್ಲರೂ ಓಟ್ ಕೊಟ್ಟೇವಿ. ಮತ್ತ ಅಲ್ಲಿ ಅರ್ಧ ದಲಿತ ಸಮಾಜ ಬಿಜೆಪಿ ಕೊಟ್ಟಾರ, ಕಾಂಗ್ರೆಸ್ಗೂ ಕೊಟ್ಟಾರ. ಹಿಂಗಾಗಿ ರಾಜುಗೌಡ್ರನು ಅರ್ಥ ಮಾಡ್ಕೋಬೇಕು ಮತ್ತು MLA ಸಾಹೇಬ್ರು ಅರ್ಥ ಮಾಡ್ಕೋಬೇಕು. ನಾವ್ ಎರಡು ಸಮಾಜ ಒಂದೇ ಇದ್ದು ನಾವು ಜಗಳ ಮಾಡೋದ್ರ ಮೂರನೇ ವ್ಯಕ್ತಿ ಬಹಳ ಲಾಭ ಆಗ್ತೈತಿ. ಮತ್ತಿನ್ನೊಂದು ಬಾಬಾ ಸಾಹೇಬ್ರಪ್ಪ ಅಂದ್ರೆ ನಮ್ಮಿಬ್ಬರಿಗೆ ಅತ್ಯಂತ ಅಮೂಲ್ಯವಾದ ವಸ್ತು. ಅವ್ರೇನ್ ನಮ್ಮ ಸಮಾಜದವ್ರು ಬಂದ ಅವ್ರಿಗೆ ಮನೆ ಕೇಳಿಲ್ಲ, ನೀವು ಮನೆ ಮುಂದೆ ಬಂದ್ ಕೇಸ್ ಇದು ಮಾಡ್ತಂದಿಲ್ಲ. ಒಂದು ನಮ್ಮ ಸಮಾಜಕ್ಕೆ ಒಂದು ಧ್ವಜಾಣ ನಾವು ಧ್ವಜ ಮಾಡ್ಕೋತೇವಿ, ಭೀಮಾ ಕೋರೆಗೆ ಒಂದು ಬ್ಯಾನರ್ ಹಾಕೇವಿ ಇಷ್ಟ ಹೇಳೋದಕ್ಕೆ ಸವರ್ಣರ ಜೊತೆ ಸೇರಿ ನಮ್ಮ ಮ್ಯಾಗ ಹಲ್ಲೆ ಮಾಡ್ಯಾರ. ಹಲ್ಲೆ ಮಾಡೋದಕ್ಕೆ ನಾನು ಬಿಜಾಪುರ ಜಿಲ್ಲಾದ್ಯಂತ ನಮ್ಗೆ ಸುದ್ದಿ ಕೇಳಿ ಬಂದಾಗ ನಾವು ತಕ್ಷಣ ಬಂದೇವು, ನಮ್ಮ ಸಮಾಜದವ್ರ ಮ್ಯಾಗ ಅನ್ಯಾಯ ಆಗ್ತದ ಅಂತೇಳಿ ಬಂದು ಕೇಳಿದಾಗ SP ಸಾಹೇಬ್ರಿಗೆ ವಿಚಾರಣೆ ಮಾಡಿದೇವಿ. SP ಸಾಹೇಬ್ರು ನಮ್ಗೆ ಮಾತು ಕೊಟ್ಟರು. ಏನ್ ಕೊಟ್ರಪ್ಪ ಅಂದ್ರ ನಾವು ನೋಡಪ್ಪ ಅದು ಜಾಗ ಅಂತರೂ ಆ ಸಮಾಜದವ್ರದಲ್ಲ, ಅದು ಸರ್ಕಾರಿ ಜಾಗ ಇರ್ಬೋದು. ಆ ಸರ್ಕಾರಿ ಜಾಗದ ಬಾಬಾ ಸಾಹೇಬ್ರದು ಪ್ರತಿಷ್ಠಾಪನೆ ಮಾಡಕ್ಕೆ ಯಾರ್ದೇನು ತೊಂದರೆ ಇರುವುದಿಲ್ಲ. ಅದು ನೀವು ಬೇಕಾದ್ರೆ ಕಟ್ರಿ, ನಾನು ಮುಂದೆ ಬಂದು ನಿಂದಿರ್ತೀನಿ, ಕಟ್ಟಾಕತ್ರಿ. ಮತ್ತು ಈಗಾಗಲೇ ಏನ ನಮ್ಮ ದಲಿತರ ಮ್ಯಾಗ ಸವರ್ಣರು ಮತ್ತು ನಮ್ಮ ಸೋದರ ಸಮಾಜ ಆದಂತ ವಾಲ್ಮೀಕಿ ಸಮಾಜದವ್ರು ಏನ್ ಹಲ್ಲೆ ಮಾಡ್ಯಾರ, ಅವ್ರು ಯಾರೇ ಇರ್ಲಿ ಅವ್ರ ಮೇಲೆ ನಾವು ಕಾನೂನು ಕಠಿಣ ಕ್ರಮ ತಗೋತೇವಿ. ಮತ್ತು ಏನಂದ್ರೆ ನಿಮ್ಗೆ ಸಮಾಜಕ್ಕೆ ನ್ಯಾಯ ಕೊಡಿಸ್ತೇವಿ ಅಂತ ಅವ್ರು ಮಾತು ಕೊಟ್ರ. ಅವ್ರ ಮೇಲೆ ನಾವು ಭಾಳ ವಿಶ್ವಾಸ ಇಟ್ಟೇವಿ. ಮತ್ತೆ ಇದೊಂದು ಎಚ್ಚರಿಕೆ ಕೊಡ್ತೀನಿ, ಅಲ್ಲಿ 4 ಮನೆ ಅವ, ನಾವು ಅಂಜಿಸ್ತೇವೆ ಹೊಡಿತೇವೆ ಅಂದ್ರೆ ಭಾಳ ನೀವು 4 ಮನೆ ಹೊಡಿಬೋದು, ಅಂಜಿಸ್ಬೋದು. ಮುಂದಿದೆ ಕರ್ನಾಟಕದಂತ ಇದು ಕರ್ನಾಟಕ ದೇಶಾದಂತ ಒಂದು ದೊಡ್ಡ ಉಗ್ರವಾದ ಹೋರಾಟ ಆಗುತ್ತಾ. ಮತ್ತು ಕೆಂಬಾಯಿಯಲ್ಲಿ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ಬೇಕಾಗ್ತೈತಿ. PSI ಮತ್ತು CPI DSP ಸಾಹೇಬ್ರ ಮ್ಯಾಗ ನಾವು ಭಾಳ ವಿಶ್ವಾಸ ಇಟ್ಟೇವಿ. ನಾವು ಕಾನೂನುಬದ್ಧವಾಗಿ ಮತ್ತು ಪೆನ್ನಿನ ಮುಖಾಂತರ ಹೋರಾಟ ಮಾಡ್ತೇವಿ. ಹೊಡೆದಾಡೋದು ನಮ್ಮ ಹತ್ರ ಏನು ಬೇಡ. ಯಾಕಂದ್ರೆ ನಮ್ಗೆ ನ್ಯಾಯ ಬೇಕು. ನ್ಯಾಯಗೋಸ್ಕರ ನಾವು ಏನ್ ಬೇಕಾದ್ರೆ ಮಾಡಕ್ ನಾವು ರೆಡಿ ಇದೇವಿ. ನಾವು ಭೀಮಾ ಅಂಶದವ್ರು ಇದೇವಿ. ಜಗಳ ಚಲೋ ಅಲ್ಲ ನೋಡಿ, ನಾವು ಜಗಳ ಮಾಡೋದು ಒಳ್ಳೇದಲ್ಲ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ ಸಾಹೇಬ್ರ ಒಪ್ಪಂದದ ಮೇರೆಗೆ ಮತ್ತು ನಮ್ಮ ಭಾರತೀಯ ದ್ರಾವಿಡ ರಾಜ್ಯಾಧ್ಯಕ್ಷ ರಮೇಶ್ ಅಣ್ಣ ಕಾವಲಿ ಅವರ ಒಪ್ಪಂದದ ಮೇರೆಗೆ ಈಗ ಏನದ ಊರ ಹಿರಿಯರು ಮತ್ತು ಇಲ್ಲಿ
ಆ ಸಮಸ್ಯೆಗಳಿಗೆ ನೊಂದಂತ ಎಲ್ಲ ಹಿರಿಯರು ನಮ್ಮ ಅಣ್ಣ ತಮ್ಮ ಬಾಂಧವರ ಜೊತೆ ವಿಚಾರ ಮಾಡಿ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಸ್ಪೆಷಲ್ ಆಗಿ ಸುರ್ಪುರ್ ಶಾಸಕರು ಒಂದ್ ಸ್ವಲ್ಪ ನಿಮ್ಮ ಸಮಾಜದವ್ರಿಗೆ ಹೇಳ್ಬೇಕು, ಮತ್ತು ರಾಜುಗೌಡ್ರೆ ನೀವು ಹೇಳ್ಬೇಕ್ರಿ, ನೀವು ತಿಳಿದವ್ರದಿರಿ, ನಮ್ಮ ಸಮಾಜದ ಬಾಳ ಪೆಟ್ಟು ಬೀಳಕತ್ತೈತಿ ಈ ಭಾಗದ ಮ್ಯಾಗ. ವೆಂಕಟಪ್ಪ ನಾಯಕ್ ಸಾಹೇಬ್ರ ಈ ಭಾಗದ ನಮ್ಮ ಜನತೆಗೆ ಬಾಳ ಅನ್ಯಾಯ ಆಗ್ತಾ ಇದೆ. ನಮಗೆ ಸವರ್ಣರಿಗಿಂತ ಹೆಚ್ಚ ನಮ್ಮ ಸಮಾಜದವ್ರಿಂತ ಅನ್ಯಾಯ ಆಗ್ಲಕತ್ತೈತಿ ಸರ್. ವಾಲ್ಮೀಕಿ ಸಮಾಜಲಿಂತ್ರ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇದನ್ನ. ಏನಪ್ಪಾ ಅಂದ್ರ ಇದು ಇವಾಗ ಏನ್ SP ಸಾಹೇಬ್ರು ಮಾತು ಕೊಟ್ಟಿರ್ತೇವೆ, ನಾವು ಬಿಜಾಪುರ ಜಿಲ್ಲಾದಂತ ಎಲ್ಲರೂ ಬಂದಿದ್ದೇವೆ, ಮತ್ತು ಇಲ್ಲಿ ಸ್ಥಳೀಯರು ಮತ್ತು ಸುರ್ಪುರ್ ತಾಲೂಕು ಅಧ್ಯಕ್ಷ ಎಲ್ಲರ ಜೊತೆ ಚರ್ಚೆ ಮಾಡ್ಕೊಂಡು ಒಂದೇನೋ ನಮ್ಗೆ ನ್ಯಾಯ ಸಿಗ್ತಾ ಭರವಸೆ, ಆರೋಪಿಗಳನ್ನ ತಂದು ನಾವೇನದ ಕಸ್ಟಡಿಗೆ ಒಪ್ಪಿಸ್ತೀವಿ ಅಂತ ಮಾತು ಕೊಟ್ಟರೆ, ಅದಕ್ಕಾಗಿ ಏನದ ನಾವು ಶಾಂತಿ ರೀತಿಯಾಗಿ ಇವತ್ತು ವಿಚಾರ ಮಾಡ್ಕೊಂಡು ಹೋಗೇವಿ. ಮುಂದೆ 2 ದಿನ ಬೇಡ 3 ದಿನದಲ್ಲಿ ಆರೋಪಿಗಳನ್ನ ಹಿಡಿಬೇಕು. ಒಂದೇ ಹಿಡಿದೇ ಇದ್ದಲ್ಲಿ ಪೂರ ಕೆಂಬಾಯಿ ಮತ್ತು ಸುರ್ಪುರ